ವಿದ್ಯುತ್ ಅವಘಡಕ್ಕೆ 3 ಎಮ್ಮೆ ಹಾಗೂ 1 ಆಕಳು ಬಲಿ. ಪಟ್ಟಣದ ಸರ್ವೆ ನಂಬರ್ 14ರ ಶರಣಪ್ಪ ಮೇಗಲಡಕ್ಕಿಯವರ ಹೊಲದಲ್ಲಿ ಸೋಮವಾರ ತಡರಾತ್ರಿ ಸಂಭವಿಸಿದ ವಿದ್ಯುತ್ ಅವಘಡದಲ್ಲಿ 3 ಎಮ್ಮೆ ಹಾಗೂ 1 ಆಕಳು ಮೃತಪಟ್ಟಿದ್ದು 2 ಎಮ್ಮೆ ಮತ್ತು 4 ಮೇಕೆ ಕರುಗಳು ಗಾಯಗೊಂಡಿವೆ. ಘಟನೆಯಿಂದ ಸುಮಾರು 15 ಲಕ್ಷ ನಷ್ಟ ಸಂಭವಿಸಿದೆ ಎಂದು ಸಂತ್ರಸ್ತ ಶರಣಪ್ಪ ಮೇಗಲಡಕ್ಕಿ ತಿಳಿಸಿದ್ದಾರೆ. ವಿದ್ಯುತ್ ಅವಘಡದ ಪರಿಣಾಮ ಜಾನುವಾರುಗಳು ಸಾವಿನ ಜೊತೆಗೆ 1 ತೊಲೆ ಬಂಗಾರ ಹಾಗೂ 1.4 ಲಕ್ಷ ನಗದುಗಳನ್ನು ನಷ್ಟವಾಗಿದೆ. ಜಾನುವಾರುಗಳ ಸಾವಿನಿಂದ ಹಾಗೂ ಇತರೆ ವಸ್ತುಗಳ ಹಾನಿಯಿಂದ ಕುಟುಂಬಕ್ಕೆ ಭಾರಿ ಆರ್ಥಿಕ ನಷ್ಟ ಉಂಟಾಗಿದೆ. ಆದ್ದರಿಂದ ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಘಟನೆಯ ಕುರಿತು ಸೂಕ್ತ ಪರಿಶೀಲಿಸಿ ನಿಯಮಾನುಸಾರ ಪರಿಹಾರ ನೀಡಬೇಕು ಎಂದು ಶರಣಪ್ಪ ಮೇಗಲಡಕ್ಕಿ ಮನವಿ ಮಾಡಿದ್ದಾರೆ. ಘಟನೆ ಕುರಿತು ಮಾಹಿತಿ ಪಡೆದ ದುರ್ವಿಹಾಳ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶರಣಪ್ಪ ಹೊಸಗೌಡರ ಸ್ಥಳಕ್ಕೆ ಭೇಟಿ ನೀಡಿ ಮೃತ ಜಾನುವಾರುಗಳು ಹಾಗೂ ಸ್ಥಳವನ್ನು ಪರಿಶೀಲಿಸಿದರು. ಸಂತ್ರಸ್ತ ಕುಟುಂಬಕ್ಕೆ ಧೈರ್ಯ ತುಂಬಿದ ಅವರು ಸರ್ಕಾರದಿಂದ ಸೂಕ್ತ ಪರಿಹಾರ ದೊರಕಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕ ಉಮಾಪತಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಕುರಿತು ಪರಿಶೀಲನೆ ನಡೆಸಿ ಹಾನಿಯ ವಿವರಗಳನ್ನು ದಾಖಲಿಸಿಕೊಂಡರು. ಬ್ಯೂರೋ ರಿಪೋರ್ಟ್ ಮೊಬೈಲ್ MKS ರಿಪೋರ್ಟ್ ರಾಯಚೂರು. ಆಮೇಲೆ ನಾವು 11:30 ಮಕ್ಕಂದೀವಿ. ಅವಾಗ ಎಚ್ಚರಿಕೆ ಆಗಿ ಸ್ವಲ್ಪ ನೋಡಿದಾಗ ಇದೆಲ್ಲ ದಗ್ಗ ಹತ್ತಿ ಉರಿಯಾಕತ್ತೈತ್ರಿ. ಉರಿದಾಗ ನಾವು ಏನು ಅಂತಂದು ಪೂರ್ತಿ ಗಾಬರಿ ಆಗಿ ಒಟ್ಟು ಅದಕ್ಕೆ ಕಡೆಗೆ ನಾವು ಎಲ್ಲರೂ ಸ್ವಲ್ಪ ಎಲ್ಲ ಮೈ ತಣ್ಣಗಾದಂಗಾಗಿ ಏನು ಮಾಡೋಕ್ಕಾಗಲಾರ್ದ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಹೇಳಿದಾಗ ಅದು ಅಗ್ನಿಶಾಮಕ ಗಾಡಿಗೆ ಫೋನ್ ಮಾಡಿದ್ರು. ಅವಾಗ ಬಂದು ಸ್ವಲ್ಪ ಆರಿಸ್ಯಾರ. ಆರಿಸಿದ್ರೂ ನಮಗೆ ಭಾಳ ಲುಕ್ಷಣ ಆಗಿದೆ ಸರ್. ಲುಕ್ಷಣ ಆದ ಒಂದು 4 ಎಮ್ಮೆ ಇರ್ತವೆ ಸರ್. 4 ಎಮ್ಮೆ ಒಂದು ಆಗ ಸರ್. ಆಮೇಲೆ 3 ಗಾಯ ಆಗ್ಯವರು. ಒಂದು 2 ಆಡು ಅವು ಗಾಯ ಆಗ್ಯವರು. ಕರೆಂಟಿನಿಂದ ಈ ಘಟನೆ ಆಗೋಗಿತ್ತು. ಏನೇನು ವಸ್ತುಗಳು ಸುಟ್ಟವು ನಿಮ್ಮ ಶೆಡ್ನಾಗ ಸರ್? ಒಂದು ಸ್ವಲ್ಪ ಸುಮಾರು ಒಂದು 14-15 ಲಕ್ಷ ತನಕ ಹಾನಿ ಆಗೈತೆ ಸರ್. ಆಮೇಲೆ ಒಂದು 1.5 ಲಕ್ಷ ರೂಪಾಯಿ 160 ಕ್ಯಾಸ್ ಇದ್ವು ಸರ್. 160,000 ಕ್ಯಾಸ್ ಇತ್ತು. ಆಮೇಲೆ ಫುಡ್ಡು, ಆಮೇಲೆ ಇವೆಲ್ಲವೂ ಚೀಲ ಕಾಳು ಕಡಿ ಇದ್ವು ಸರ್ ದನಗಳಿಗೆ. ಅವು 1 ಲಕ್ಷ ರೂಪಾಯಿದು ಹಾನಿ ಆಗಿತ್ತು ಸರ್. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದ್ರೆ ಒಂದು ಹೆಣ್ಮಕ್ಳಿಗೆ ಒಂದು ತಲೆ ಬಂಗಾರ ಇತ್ತು ಸರ್. ಅದನ್ನು ಇದಾಗೈತೆ. ಇವು TV, ಫ್ರಿಡ್ಜ್ ಅಂತೂ ಮಾಮೂಲಿ ಸರ್. ನಿಮ್ಮ ಕುಟುಂಬ ಇಲ್ಲೇ ವಾಸವಾಗಿತ್ತು ಅದೇ ಶೆಡ್ನಾಗ? ಇದೇ ಶೆಡ್ನಿಗೆ ವಾಸಿತ್ತು ಸರ್. ನಿನ್ನೆ ನಮ್ಮ ದೈವ ಸರ್ ಸ್ವಲ್ಪ ಇಲ್ಲಿ ಏನೋ ನಮ್ಮ ಮಗಳು ಬರಲಾದ ಸಲಗ ಹೊರಗೆ ಹೋಗಿ ಮಕ್ಕಂದ್ವಿ ಸರ್. ಸ್ವಲ್ಪ ಗಾಳಿ ಬರ್ತಂತ ಸ್ವಲ್ಪ ಬಗಡಿಗೆ ಹೋಗಿ ಮಕ್ಕಂದ್ವಿ ಸರ್. ಹಾಗಾಗಿ ನಾವು ಜೀವಂತ ಉಳ್ದಂಗೆ ಸರ್. ಇಲ್ಲಾಂದ್ರೆ ಇಲ್ಲೇ ನಾವು ಇಬ್ಬರು ಇಲ್ಲೇ ಮಕ್ಕಂಬಿಡ್ತಿದ್ವಿ ಸರ್. ಸ್ವಲ್ಪ ನಮ್ಮ ಮಗಳು ಬರಲಾದಕ್ಕೆ ನಾವು ಹೊರಗೆ ಹೋಗಿ ಮಕ್ಕಂದಕ್ಕೆ ನಾವು ಜೀವ ಉಳ್ದೈತೆ ಸರ್. ಇಲ್ಲಾಂದ್ರೆ ನಾವು ಇಲ್ಲೇ ಮಕ್ಕಂದು ಒಳಗೆ ಉಸಿರುಗಟ್ಟೆ ಇದಾಗುತ್ತೆ ಸರ್. ದನಗಳು ಯಾವ ಥರ ಆಗ್ಯಾವ ಅದೇ ಥರ ನಾವು ಇದಾಗ್ಬಿಡ್ತೀವಿ ಸರ್. ಸರ್ಕಾರದಿಂದ ಏನು ಕೇಳ್ತಾರೆ, ಏನು ಕೇಳ್ಕೊತಾರೆ ಏನು ಸರ್? ಅವರು ನೀವಂತೂ ಇದ್ದೀರಿ ಸರ್. ನೀವು ಏನು ಅದಕ್ಕೆ ಪರಿಹಾರ ದೊರಕಿಸ್ಕೊಡ್ತಾರೋ ಗೊತ್ತಿಲ್ಲ. ನಮ್ಮ ಕಣ್ಣಿಗೆ ಅಂತ ಕಾಣುತ್ತೆ ಸರ್. ಈಗ ನಾವೇನು ಮುಚ್ಚುಮರಿ ಹೇಳೋಕ್ಕಿಲ್ಲ ಸರ್. ಎಲ್ಲವೂ ಕಣ್ಣಿಗೆ ಏನು ಅನಾಹುತ ಆಗೈತೆ, ಏನು ಲುಕ್ಷಣ ಆಗೈತೆ ಪ್ರತಿಯೊಂದು ನಿಮಗೆ ಗೊತ್ತೈತೆ ಸರ್. ಬೇಕಾದ್ರೆ ಭತ್ತದ ಮೂಟೆ ಇತ್ತು ಸರ್, ಅದನ್ನು ಸುಟ್ಟೋಗ್ಯವ. ಆಮೇಲೆ ಪ್ರತಿಯೊಂದೂ ದನಗಳಿಗೆ ಏನೇನು ಬೇಕಾದ ವಸ್ತುಗಳು ಇತ್ತು ಸರ್. ಇದು ನಾವು ಸಂಗ್ರಹಣ ಮಾಡಿ ಇಟ್ಟಿದ್ದು ಸರ್. ತಿಂಗಳಿಗೊಮ್ಮೆ ತರಿಸ್ತಿದ್ವಿ ಸರ್. ಅವು ಈ ಫುಡ್ಡು ಇನ್ನೂ ಒಂದು ಅಂತ ಅವೆಲ್ಲವೂ ಇದಾಗಿವೆ ಸರ್. ಇಲ್ಲಿ ನೋಡಿ ಸರ್, ಬೀದಾಗಿ ಊಟಕ್ಕೆ ಎಲ್ಲ ಏನು ಉಳಿದು ಸರ್. ಈ ಥರ ಆಗಿತ್ತು. ಹಿಂಗಾದಾಗ ಏನು ಮಾಡೋಕ್ಕಿತ್ತು. ಆಮೇಲೆ ಕಾಳು ಕಡೆ ಅಲ್ಲಿ 2 ಆಡುಗಳು ಸರ್. ಆಮೇಲೆ ಇನ್ನೊಂದು ಎಮ್ಮೆ ಸರ, 2 ಎಮ್ಮೆ ಸರ, ಒಂದು ಆಕಳ, ಮತ್ತು ಅಲ್ಲಿ ಒಂದು 2 ಎಮ್ಮೆ ಸರ. ಆಮೇಲೆ 2 ಓರಿಗೆ ಒಂದು ಎಮ್ಮೆ ಗಾಯ ಆಗಿತ್ತು ಸರ್. ಈ ಥರ ಆಗಿತ್ತು ಸರ್. ನೀವು ನೋಡಿರಿ ಸರ್, ಏನು ಬರೆಸ್ಕೊಡ್ತೀರಿ, ಏನು ಸರ್ಕಾರ ಗಮನಕ್ಕೆ ಕೊಡ್ತೀರಿ, ಕೊಡ್ತಾರೆ, ಏನು ಹಿರಿಯರ ಸರ್ಕಾರ ಗಮನಕ್ಕೆ ತರೋದು ಈ ಕಡೆ ಸರ್.